ನಮಸ್ಕಾರ ಆತ್ಮೀಯರೇ, ದಿ ಸ್ಪೆಷಲ್ ಕನ್ನಡಕ್ಕೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಇದೀಗ ನಾಮಿನೇಷನ್ಗಳ ಬಳಿಕ ಟಾಸ್ಕ್ಗಳ ಅಬ್ಬರ ಶುರು ಆಗೋಗಿದೆ. ನಾಮಿನೇಷನ್ನಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ರಕ್ಷಿತಾ ಮತ್ತು ರಾಶಿಕಾ, ಕಾವ್ಯ ಮತ್ತು ಅಶ್ವಿನಿ ಗೌಡ, ರಘು ಮತ್ತು ಧ್ರುವಂತ್ ತುಂಬಾ ಕಿತ್ತಾಡ್ಕೊಂಡಿದ್ದಾರೆ. ಕೈ ಮಿಲಾಯಿಸೋ ಹಂತಕ್ಕಾದರೂ ಹೋಗಿದ್ರು ರಘು, ಧ್ರುವಂತ್, ರಕ್ಷಿತಾ, ರಾಶಿಕಾ. ಇದಾದ ನಂತರ ಒಂದಷ್ಟು ಮಾತುಕತೆಗಳಾಯಿತು, ಹೋಗೋಲೋ ಹೋಗೆಯಲ್ಲೇ ಅನ್ನೋಂತಹ ವಿಚಾರಗಳು ಕೂಡ ನಡೀತು. ಸೊ ಇದೀಗ ಧನುಷ್ ಒಬ್ಬರನ್ನ ಬಿಟ್ಟು ಮನೆ ಮಂದಿ ಎಲ್ಲ ನಾಮಿನೇಟ್ ಆಗೋಗಿದ್ದಾರೆ. ಸೊ ನಾಮಿನೇಷನ್ ಪ್ರಕ್ರಿಯೆ ಅದಾದ ಬಳಿಕ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳ ಅಬ್ಬರ ಶುರುವಾಗಿದೆ. ಬಿಗ್ ಬಾಸ್ ಸೂಚಿಸುವಂತಹ ಸ್ಪರ್ಧಿ ತನ್ನ ಎದುರಾಳಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಹೇಳ್ಕೊಂಡಿದೆ. ಸೊ ಈ ಅವಕಾಶವನ್ನು ಧ್ರುವಂತ್ ಅವರು ಪಡ್ಕೊಂಡಿದ್ದಾರೆ. ತಮ್ಮ ಎದುರಾಳಿಯಾಗಿ ಗಿಲ್ಲಿ ನಟ ಅವರನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಬಿಡುಗಡೆಯಾಗಿರುವಂತಹ ಪ್ರೋಮೋದಲ್ಲಿ ಗಿಲ್ಲಿ ನಟ ಮತ್ತು ಧ್ರುವಂತರ ನಡುವೆ ಆಟ ಶುರು ಆಗೋಗಿದೆ. ತಮ್ಮ ವಿರುದ್ಧ ಗಿಲ್ಲಿ ಯಾಕೆ ನಾನು ಚೂಸ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಧ್ರುವಂತರು ವಿವರಿಸಿದ್ದಾರೆ. ಗಿಲ್ಲಿ ನಟ ಕಾಮಿಡಿ ಮಾಡೋದನ್ನು ಬಿಟ್ಟು ಇನ್ನುಳಿದ ಎಲ್ಲ ವಿಷಯದಲ್ಲೂ ಕೂಡ ಆತ ಝೀರೋ ಇದ್ದಾನೆ. ಸೊ ಟಾಸ್ಕ್ ಆಗಲಿ ಇನ್ಯಾವುದೇ ಬೇರೆ ಒಂದು ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲೇ ಆಗಲಿ ಗಿಲ್ಲಿಯವರ ಹೊಣೆಗಾರಿಕೆಯನ್ನು ನಾನು ನೋಡಿಲ್ಲ ಅಂತ ಹೇಳಿ ಧ್ರುವಂತರು ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಸೊ ಈ ಟಾಸ್ಕ್ನಲ್ಲಿ ಸೋಲುವಂತಹ ಸ್ಪರ್ಧಿ ಫಿನಾಲೆ ಟಿಕೆಟ್ ಪಡೆಯುವಂತಹ ಮುಂದಿನ ಆಟದಿಂದ ಕೂಡ ಹೊರಗಡೆ ಉಳಿತಾರೆ. ಇದರಿಂದ ಧ್ರುವಂತ್ ಮತ್ತು ಗಿಲ್ಲಿ ನಟ ಇಬ್ಬರಿಗೂ ಕೂಡ ಈ ಆಟ ಮಹತ್ವದ್ದೇ ಆಗಿದೆ. ಸೊ ಪ್ರೋಮೋದಲ್ಲಿ ಯಾರು ಗೆದ್ದಿದ್ದಾರೆ ಅನ್ನೋದನ್ನು ತೋರಿಸಿಲ್ಲ, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ವಿಚಾರವಾಗಿ ಓಡಾಡ್ತಾ ಇತ್ತು. ಗಿಲ್ಲಿ ನಟ ಮತ್ತು ಧ್ರುವಂತ್ ನಡುವೆ ಮೊದಲ ಟಾಸ್ಕ್ ನಡೆಯುತ್ತೆ ಅನ್ನುವಂತಹ ಒಂದು ಮಾಹಿತಿ ಮೊದಲೇ ರಿವೀಲ್ ಆಗಿತ್ತು. ಆಟದಲ್ಲಿ ಧ್ರುವಂತ್ ಗೆಲುವನ್ನು ಕಂಡಿದ್ದು ಫಿನಾಲೆ ಟಿಕೆಟ್ ನಡೆಯುವಂತಹ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ. ಮತ್ತು ಎಂದಿನಂತೆ ಟಾಸ್ಕ್ ಆಡೋದಕ್ಕೆ ಬರಲ್ಲ ಅನ್ನುವಂತಹ ಅಪವಾದಕ್ಕೆ ಗಿಲ್ಲಿ ನಟ ಮತ್ತೆ ತುತ್ತಾಗಿದ್ದಾರೆ. ಯಾಕಂದರೆ ಈ ಟಾಸ್ಕಲ್ಲಿ ಗಿಲ್ಲಿ ಸೋತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಿಷಯ ತಿಳಿದಂತಹ ಗಿಲ್ಲಿ ಫ್ಯಾನ್ಸ್ ನಮ್ಮ ಹುಲಿ ಟಿಕೆಟ್ ಟು ಟಾಪ್ 6 ಸೋತಿರಬಹುದು, ಆದರೆ ಕಪ್ನ ಸೋಲೋ ಮಾತೇ ಇಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ನ ಹಾಕ್ತಾ ಇದ್ದಾರೆ.